ಅಲ್ಲವರು ಸುಮ್ಮನೆ ಕುಳಿತುಕೊಳ್ಳೋರಲ್ಲ, ಚರಜಂಗಮರು. ಅಜ್ಞಾನಿಗಳಲ್ಲಿ ಅಜ್ಞಾನವನ್ನು ತೆಗೆದು ಸಾಧಕರಿಗೆ ಮಾರ್ಗದರ್ಶನ ನೀಡೋದು. ಹೀಗೆ ಚರಿಸುವಾಗ ಗೊಗ್ಗಯ್ಯ ಎಂಬ ಕೃಷಿಕನ ಪರಿಚಯ ಆಗ್ತೈತಿ. ಗೊಗ್ಗಯ್ಯ ಹೀಗೆ ಕೃಷಿ ಮಾಡ್ತಿರ್ತಾನ. ಅವ್ನು ಕೇಳ್ತಾರ ಅಲ್ಲಮ್ರು, ಏನು ಮಾಡಾಕತ್ತಿ, ನಿಮ್ಮ ಕೃಷಿ ಪದ್ಧತಿ ಏನು, ಏನೇನು ಮಾಡ್ತೀವಿ ಅನ್ನೋದು ಒಂದಿಟ್ಟು ವಿವರಣೆ ಹೇಳಂದ್ಮ್ಯಾಗ ಗೊಗ್ಗಯ್ಯ ಅಲ್ಲಮರಿಗೆ ತಾನು ಮಾಡುತ್ತಿರೋ ಕೃಷಿಯನ್ನು 5 ಹಂತಗಳಲ್ಲಿ ವಿವರಿಸ್ತಾನೆ. ಏನು ಮಾಡ್ತೀನಿ ನಾನು? ಮೊದಲನೇದಾಗಿ ಬೇಸಿಗೆಯಲ್ಲಿ ಈ ಭೂಮಿಯಲ್ಲಿರುವ ಆಳವಾಗಿ ಬೇರಿರುವುದ ಕರಿಕೆ ಅಂತ ಒಂದು ಕಸವನ್ನು ಗುದ್ದಲಿಯಿಂದ ನಟ್ ಕಡಿದತ್ತಿತ್ತು ಮೊದಲು. ಈಗಿಲ್ಲ. ನಟ್ ಕಡಿದು ಆ ಬೇರನ್ನ ಪೂರ್ತಿಯಾಗಿ ತೆಗೆದು ಹಾಕ್ತೀನಿ. ಕೊನೆ ಕಡಿದು ಅಂತಿದ್ರು ಹಿರಿಯರು. ಕೊನೆ ಕಡಿದು ನಟ್ ಕಡಿದು ಆನಂತರ ಆಳವಾಗಿ ನಾನು ಉಳುಮೆ ಮಾಡ್ತೀನಿ. ಇದು ಮೊದಲೇ ಹಂತ ಬೇಸಿಗೆ. ಆನಂತರ ಹೆಂಟೆ ಹೇಳ್ತಾವಲ್ಲ, ಉಳುಮೆ ಮಾಡಿದ ಮ್ಯಾಗ ಹೆಂಟೆ ಹೇಳ್ತಾವ, ನಟ್ ಕಡಿದ ಮ್ಯಾಗ ಹೆಂಟೆ ಹೇಳ್ತಾವ. ಆ ಹೆಂಟೆಯನ್ನು ಒಡೆದು ಭೂಮಿಯನ್ನು ಹದಗೊಳಿಸ್ತೇನೆ. ಇದು 2ನೇ ಹಂತ. 3ನೇದು ಹದವಾದ ಭೂಮಿಯಲ್ಲಿ ಸದೃಢವಾದ ಬೀಜ ಹಾಕ್ತೀನಿ. 4ನೇ ಹಂತ ಆ ಬೀಜ ಅಂಕುರಿಸಲಿಕ್ಕೆ ಒಂದಿಷ್ಟು ನೀರು ಹಾಯಿಸ್ತೀನಿ. 5ನೇದು ಬೆಳೆಯನ್ನು ಪಶುಗಳಿಂದ, ಇದು ಪಶು ಅಥವಾ ಪ್ರಾಣಿಗಳಿಂದ ಸಂರಕ್ಷಿಸಲಿಕ್ಕೆ ಒಂದಿಷ್ಟು ಬೇಲಿ ಹಚ್ತೀನಿ. ಪೈರು ಬರುವವರೆಗೆ ಸದಾ ಎಚ್ಚರದಿಂದ ಇರ್ತೀನಿ. ಇವು 5 ಹಂತಗಳನ್ನು ಅವ್ರು ಹೇಳ್ತಾರೆ. ಅಲ್ಲಮರು ಅವಾಗ ಹೇಳ್ತಾರೆ, ಇದು ಚೆನ್ನಾಗಿದೆ, ಒಳ್ಳೆ ಪದ್ಧತಿ. ಇದ್ರ ಜೊತೆಗೆ ಒಂದಿಟ್ಟು ಅಂತರಂಗ ಕೃಷಿಯನ್ನು ನೀನು ಅಳವಡಿಸ್ಕೋ ಅಂತ ಒಂದು ವಚನದ ಮೂಲಕ ಅದನ್ನು ಹೇಳ್ತಾರ. ಆ ವಚನ ಏನು? ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತನ ಬೇರವ ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಠಾಳ ಸುಸುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡ ಹಿವೆ ಎಂದು ಸಮತೆ ಸೈರನೆ ಎಂಬ ಬೇಲಿಯ ಹಾಕಿ ಈ ತೋಂಟದಲ್ಲಿ ಸದಾ ಜಾಗರವಿದ್ದು ಸಸಿಯ ಸಲಹಿದೆನು ಕಾನ ಭುವೇಶ್ವರ ಅಂತ ಒಂದು ವಚನದ ಮೂಲಕ ಹೇಳ್ತಾರೆ. ಈ ವಚನದಲ್ಲಿ ಅಲ್ಲಮರು ಏನು ಗೊಗ್ಗಯ್ಯನವರು 5 ಹಂತ ಹೇಳಿದ್ರಲ್ಲ ಬಹಿರಂಗ ಕೃಷಿಯನ್ನ, ಅಂತರಂಗ ಕೃಷಿ ಕುರಿತು 5 ಹಂತಗಳಲ್ಲಿ ಹೇಳ್ತಾರೆ. ಮೊದಲನೇದ್ದು ಭ್ರಾಂತನ ಬೇರವನ್ನು ತೆಗೆದುಹಾಕೋದು. 2ನೇದು ಸಂಸಾರ ಹೆಂಟೆ ಒಡೆಯೋದು. ಅಲ್ಲೇ ಹೆಂಟೆ ಹೊಡೆದಿದ್ದಲ್ಲ, ಸೇಮ್ ಸಂಸಾರ ಹೆಂಟೆ ಹೊಡೆದಿದೆ. 3ನೇದು ಬ್ರಹ್ಮ ಬೀಜವ ಬಿತ್ತುವುದು. 4ನೇದು ಯೋಗ ಜಲ ಹಾಕುವುದು. 5ನೇದು ಸಮತೆ ಸೈರನೆ ಎಂಬ ಬೇಲಿ ಹಾಕಿ ಸದಾ ಎಚ್ಚರದಿಂದ ಇರೋದು, ಬೆಳೆ ಪೂರ್ತಿ ಬರುತ್ತಕ್ಕ. 5 ಹಂತಗಳನ್ನು ಹೇಳ್ತಾರೆ. ಯಾಕಂದ್ರೆ ಗೊಗ್ಗೈಗೆ ಅರ್ಥ ಆಗ್ಬೇಕಲ್ಲ. ಮೊದಲೇದ್ದೇನು? ಭ್ರಾಂತನ ಬೇರವನ್ನು ತೆಗೆದುಹಾಕೋದು. ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತನ ಬೇರವು. ಮೊದಲೇದು ಭ್ರಾಂತನ ಬೇರವನ್ನು ಮನವೆಂಬ ಗುದ್ದಲಿ ಅಥವಾ ವಿವೇಕವೆಂಬ ಗುದ್ದಲಿ ಅಂತ ನಾನು ತೆಗೆದು ಹಾಕಿದ್ದೀನಿ. ಮೊದಲೇದು ಅಂದ್ರೆ ಭ್ರಾಂತ ಅಂದ್ರೆ ಏನೀಗ? ಭ್ರಾಂತನ ಬೇರ ಅಂದ್ರೆ ಏನು ಅದು ಬೇಕು. ಕರಿಕೆ ಬೇರ ಅಂದ್ರೆ ನಮ್ಗೆ ಗೊತ್ತಿದೆ. ಭ್ರಾಂತನ ಬೇರ ಕರಿಕೆ ಇದ್ದಂಗೆ ನಮ್ಮ ಒಳಗೆ ಭ್ರಾಂತನ ಬೇರ್ ಅದಾವ. ಏನವು ಭ್ರಾಂತನ ಬೇರಂದ್ರೆ? ಭ್ರಾಂತಿ ಅಂದ್ರೆ ತಪ್ಪು ತಿಳುವಳಿಕೆ. ಇದ್ದದ್ದನ್ನು ತಪ್ಪಾಗಿ ತಿಳ್ಕೊಳ್ಳೋದು, ಇಲ್ಲದನ್ನು ಐತಂತ ತಿಳ್ಕೊಳ್ಳೋದು, ಇದ ಭ್ರಾಂತಿ. ಇದ್ದದ್ದನ್ನು ತಪ್ಪಾಗಿ ತಿಳ್ಕೊಳ್ಳೋದು, ಇಲ್ಲದನ್ನು ಐತಂತ ತಿಳ್ಕೊಳ್ಳೋದು. ಉದಾಹರಣೆಗೆ ಇದ್ದದ್ದನ್ನು ತಪ್ಪಾಗಿ ತಿಳ್ಕೊಳ್ಳೋದಂದ್ರೆ ಪರಮಾತ್ಮನು ಸರ್ವವ್ಯಾಪಕದಾನ, ಸರ್ವಜೀವಿಗಳಿಲ್ಲದಾನ, ಇದು ಇದ್ದದ್ದೇ. ಅದನ್ನು ಬಿಟ್ಟು ಪರಮಾತ್ಮ ಬರೇ ದೇವರ ಗುಡಿಯೊಳಗದಾನ, ಅಲ್ಲೇ ಹೋಗಬೇಕು ಅಂತ ತಿಳ್ಕೊಳ್ಳೋದು, ಇದು ಭ್ರಾಂತಿ. ಎಲ್ಲ ಕಡೆ ನೋಡೋದು ಬಿಟ್ಟು ಇಲ್ಲೇ ನೋಡೋದು ಭ್ರಾಂತಿ. ದೇವ್ರು ನಮ್ಮನ್ನು ಕಾಡೋದಿಲ್ಲ, ಇದು ಸತ್ಯವಾದ ಮಾತು. ಯಾಕಂದ್ರೆ ಅವನು ಯಾಕೆ ಕಾಡ್ತಾನೆ ನಮ್ಮನ್ನ? ದೇವ್ರು ನಮ್ಮನ್ನು ಕಾಡೋದಿಲ್ಲ, ಆದ್ರೆ ಅವ್ನು ಕಾಡ್ತಾನ ತಿಳ್ಕೊಳ್ಳೋದು ಏನೇನೋ ಮಾಡೋದು, ಇದು ಭ್ರಾಂತಿ. ಈಗ ಇಲ್ಲದನ್ನ ಐತಂತ ತಿಳ್ಕೊಳ್ಳೋದು, ಇಲ್ಲದನ್ನ ಐತಂತ ತಿಳ್ಕೊಳ್ಳೋದು. ಉದಾಹರಣೆಗೆ ಈ ಕತ್ಲೊಳಗೆ ಹಾವದ, ಇದು ಹಗ್ಗದ ಅಂತ ತಿಳ್ಕೊಳ್ಳೋದು, ಅದನ್ನ ಹಾವು ಅಂತ ತಿಳ್ಕೊಳ್ಳೋದು. ಹಾವು ಇಲ್ಲದ ಹಗ್ಗ ಐತೆ, ಆದ್ರೆ ಹಾವು ಅಂತ ತಿಳ್ಕೊಳ್ಳೋದು. ಉದಾಹರಣೆಗೆ ರಾಹುಕೇತುಗಳ ಭೌತಿಕ ಅಸ್ತಿತ್ವವೂ ಇಲ್ಲ, ಆದ್ರೆ ಅವ್ರು ರಾಹುಕೇತುಗಳು ಅದಾವ ಅಂತ ತಿಳ್ಕೊಂಡ ರಾಹು ಕಾಲ ಗುಡಿ ಕಾಲ ನಂಬಿ
ಅದ್ರ ಪಾಲ್ಸ್ ಅವಕ್ಕೆ ಎತ್ತುಗಳೇ ಇಲ್ಲ, ಭೌತಿಕ ಅಸ್ತಿತ್ವ. ದೇ ಆರ್ ಸಮ್ ಹೈಪೋಥೆಟಿಕಲ್ ಪಾಯಿಂಟ್ಸ್. ಅವು ಭೌತಿಕ ಅಸ್ತಿತ್ವ ಇಲ್ಲ, ಅದನ್ನು ನಂಬುದು. ರಾವು ಕಾಲ ಐತಿ, ಗುಳಿ ಕಾಲ ಐತಿ, ಅದು ನಮಗೆ ಕೆಟ್ಟ ಮಾಡ್ತೈತಿ, ಇದು ಚಲೋ ಮಾಡ್ತೈತಿ ಅಂತ ತಿಳ್ಕೊಂಡು ಅದನ್ನು ಬೆನ್ನತ್ತದು. ಇದು ಭ್ರಾಂತಿನ. ಇಂಥ ಸಾಕಷ್ಟು ಭ್ರಾಂತಿಗಳ ನಮ್ಮಲ್ಲಿ ಯಾರಲ್ಲಿ ಯಾವ್ಯಾವ ಭ್ರಾಂತಿಗಳದಾವಲ್ಲ, ಯಾವ ಮೂಢನಂಬಿಕೆಗಳದಾವಲ್ಲ, ಯಾವ ತಪ್ಪು ತಿಳುವಳಿಕೆಗಳದಾವಲ್ಲ, ಅದನ್ನು ಮೊದಲ ತೆಗೆದುಹಾಕುದು. ಹೆಂಗೆ ತೆಗೆದುಹಾಕುದು ಹೇಳಿದ್ರು? ಮನವೆಂಬ ಗುದ್ದಲಿಯ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತನ ಬೇರವ. ಹೆಂಗ ಅಲ್ಲಿ ಗುದ್ದಲಿಯಿಂದ ನಟ್ಟು ಕಡ್ದು ನಾವು ಕರ್ಕಿ ತೆಗೆದಿವಲ್ಲ, ಹಂಗ ವಿವೇಕವೆಂಬ ಗುದ್ದಲಿಯಿಂದ ನಮ್ಮ ಭ್ರಾಂತಿಯ ಬೇರುಗಳನ್ನು ತೆಗೆದುಹಾಕುದು. ವಿವೇಕ ಅಂದ್ರೆ ಏನು? ಸರಿಯಾಗಿ ತಿಳ್ಕೊಳ್ಳೋದು, ಸರಿಯಾದ ತಿಳುವಳಿಕೆ. ಇಟ್ ಈಸ್ ದಿ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್ ಆ್ಯಂಡ್ ಎಕ್ಸೆಪ್ಟಿಂಗ್ ದಿ ರೈಟ್. ಸರಿ ಮತ್ತು ತಪ್ಪುಗಳ ಮಧ್ಯೆ ಇರುವಂಥದ್ದು ವ್ಯತ್ಯಾಸ ಏನೈತಿಲ್ಲ, ಅದನ್ನು ತಿಳ್ಕೊಳ್ಳೋದ ಸಾಮರ್ಥ್ಯಕ್ಕೆ ವಿವೇಕ ಅಂತಾರೋ. ಸರಿಯಾದದ್ದನ್ನು ಮಾತ್ರ ಸ್ವೀಕರಿಸೋದು, ಅದಕ್ಕೆ ವಿವೇಕ ಅಂತಾರೋ. ಈ ಮೂಢನಂಬಿಕೆಗಳೆಲ್ಲ ಹೋಗ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಬರಬೇಕಾಗ್ತದೆ. ಸರಿ ಯಾವುದು ತಪ್ಪು ಯಾವುದು ತಿಳ್ಕೊಬೇಕಾಗ್ತಿತ್ತಲ್ಲ. ಇದು ರಾವು ಕಾಲ, ಗುಳಿ ಕಾಲ, ಇದ್ರೊಳಗೆ ಅರ್ಥ ಇಲ್ಲ. ಅದಕ್ಕೆ ಮತ್ತೆ ಸಾಕಷ್ಟು ವಚನಗಳನ್ನು ನೋಡಿದ್ರೆ ನಮ್ಗೆ ಸಿಗ್ತೈತೆ. ವಿವೇಕ ಹಂಗೆ ಬರಂಗಿಲ್ಲ. ವಚನಗಳನ್ನು ಓದಬೇಕು, ಬಲ್ಲವರ ಮಾತುಗಳನ್ನು ಕೇಳಬೇಕು, ಅವಾಗ ವಿವೇಕ ಬರ್ತೈತಿ. ಈಗ ಉದಾಹರಣೆಗೆ ಒಂದ ವಚನ, ಲಗ್ನವೆಲ್ಲಿಯೋದು ವಿಘ್ನವೆಲ್ಲಿಯೋದು ಸಂಗಯ್ಯ, ದೋಷವೆಲ್ಲಿಯೋದು ದುರಿತವೆಲ್ಲಿಯೋದು ಸಂಗಯ್ಯ, ನಿಮ್ಮ ನೆನವಂಗೆ ಬಹುಕರ್ಮವೆಲ್ಲಿಯೋದು ಕೂಡಲ ಸಂಗಯ್ಯ ಅಂತ ಹೇಳಿ ಬಸವನವರ ವಚನದೊಳಗ ಮೊದಲೇದ್ದು ಲಗ್ನವೆಲ್ಲಿಯೋದು ವಿಘ್ನವೆಲ್ಲಿಯೋದು ಸಂಗಯ್ಯ. ಎಲ್ಲಿ ಲಗ್ನ, ಎಲ್ಲಿ ವಿಘ್ನ, ಎಲ್ಲಿ ರಾಹುಕಾಲ, ಎಲ್ಲಿ ಗುಳಿಕಾಲ ಇಲ್ಲ ಅಂತ ಹೇಳಿದ್ರಲ್ಲ, ಅದು ನಮ್ಮಲ್ಲಿ ವಿವೇಕದ ಹುಟ್ಟು ಮಾಡ್ತಿದ್ದೆ. ಆ ವಚನ ಓದಿದ ನಾವು ಅದು ಹೋತಿಲ್ಲ, ಒಳಗಿಂದ ಹೋತಲ್ಲ. ಅಂಥ ವಚನಗಳನ್ನು ಓದ್ಕೋತ ಹೋದಾಗ ಈ ಭ್ರಾಂತನ ಬೇರ ಕಡಿಮೆ ಹಾಕೋತ ಹೋಗ್ತೈತಿ. ವಿವೇಕವೆಂಬ ಗುದ್ದಲಿಯಿಂದ ಮೊದಲು ಭ್ರಾಂತಿ ಬೇರು ತೆಗೆದಾಕ್ಬೇಕು. ಇದು ಮೊದಲೇದು ಕರಿಕಿ ತೆಗೆದಿವಲ್ಲ, ಹಂಗೆ ಭ್ರಾಂತಿ ಬೇರು ಹೋತೊಳಗೆ ಅಂತರಂಗ ಸ್ವಚ್ಛ ಮಾಡಾಕತ್ತೀವಿ. ಅಂತರಂಗ ಕೃಷಿ ಅಂದ್ರೆ ಅಂತರಂಗವನ್ನು ಪರಿಶುದ್ಧಗೊಳಿಸೋದು. ಅಂತರಂಗದಲ್ಲಿರುವ ಎಲ್ಲ ಭ್ರಾಂತಿಯನ್ನು ಮೊದಲು ತೆಗೆದು ಹಾಕ್ಬೇಕು. ಯಾಕಂದ್ರೆ ನಾವು ಬೀಜ ಬಿತ್ತಾಕತ್ತೀವಿ. ಕರಿಕೆ ಇಟ್ಕೊಂಡು ಬೀಜ ಬಿತ್ತಿದ್ರೆ ಅದಕ್ಕೆ ಕರಿಕೆ ಹೆಂಗೆ ತೆಗಿತೀವಲ್ಲ, ಹಂಗೆ ಭ್ರಾಂತಿಯ ಬೇರುಗಳನ್ನು ತೆಗೆದೀವಿ ಮೊದಲು. ಎರಡನೇದು ಹೆಂಟಿ ಹೊಡಿದೈತಲ್ಲ, ಅಲ್ಲಿನ ಬಹಿರಂಗ ಕೃಷಿ ಒಳಗೆ ಹೆಂಟಿ ಹೊಡಿದೈತಲ್ಲ, ಇಲ್ಲೇ ಸಂಸಾರ ಹೆಂಟೆ ಹೊಡಿದತ್ತ. ಒಡೆದು ಸಂಸಾರ ಹೆಂಟೆಯ. ಸಂಸಾರ ಹೆಂಟೆ ಹೊಡಿದಂದ್ರೆ ಏನು? ಸಂಸಾರ ಬಿಟ್ಟು ಹೋಗುದಲ್ಲ. ಯಾಕಂದ್ರೆ ಶರಣರು ಲೌಕಿಕದೊಳಗಿದ್ದ ಪಾರಮಾರ್ಥವನ್ನು ಸಾಧಿಸಿದವರು. ನಮಗೆ ಸಂಸಾರ ಬಿಟ್ಟು ಹೋಗಂದಿಲ್ಲ, ಸಂಸಾರ ಬಿಟ್ಟು ಹೋಗೋದು ಬೇಕಾಗಿಲ್ಲ. ಮತ್ತು ಸಂಸಾರ ಹೆಂಟಿ ಹೊಡಿದಂದ್ರೆ ನಮ್ಮಲ್ಲಿರುವ ಅರಿಷಡ್ ವೈದಿಗಳನ್ನು ತೆಗೆದುಹಾಕೋದು, ನಮ್ಮಲ್ಲಿರುವ ಅಹಂಕಾರ ನಮ್ಮ ಹೆಂಟೆ ಐತಿಲ್ಲ ಅದನ್ನು ತೆಗೆದುಹಾಕೋದು. ಅಂದ್ರೆ ಹದ ಆಗಬೇಕಲ್ಲ, ಹೃದಯ ಹದ ಆಗಬೇಕು. ಒಳಗೆ ಅಹಂಕಾರ ಇದ್ರೆ ಹೆಂಗೆ ಪರಮಾತ್ಮನ ಒಲುಮೆ ಆಗ್ತೈತಿ? ಒಳಗೆ ಅದಾನ ಪರಮಾತ್ಮ. ಆದ್ರೆ ಅವನು ಒಲುಮೆ ಆಗಬೇಕಾದ್ರೆ ಅಹಂಕಾರದ ಹೆಂಟೆಯನ್ನು ಹೊಡಿಬೇಕು. ಯಾಕಂದ್ರೆ ಒಂದು ಕಡೆ ಬಸವನವರು ಹೇಳ್ತಾರೆ, ಅಹಂಕಾರ ಮನವ ನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದೋ, ಅಹಂಕಾರ ರೈತನಾದಲ್ಲಿ ಸನ್ನಿಹಿತ ನಮ್ಮ ಕೂಡಲ ಸಂಗಮ ದೇವರು. ಅಹಂಕಾರ ಮನವ ನಿಂಬುಗೊಂಡಲ್ಲಿ ಲಿಂಗ ತಾನೆಲ್ಲಿಪ್ಪುದು. ಒಳಗೆ ಅಹಂಕಾರ ನಾನು, ನನ್ನದು, ನಾನು ದೊಡ್ಡವ, ನಾನು ಶ್ರೀಮಂತ ಅನ್ನೋ ಅಹಂಕಾರ ಒಳಗೆ ತುಂಬಿಕೊಂಡ ಮ್ಯಾಗ ಎಲ್ಲಿದೆ ಲಿಂಗ? ಹೆಂಗೆ ನಿಮಗೆ ಅನುಭವಕ್ಕೆ ಬರ್ತೈತಿ? ಬರಂಗಿಲ್ಲ. ಅಹಂಕಾರ ರೈತನಾದಲ್ಲಿ, ಅಹಂಕಾರ ತೆಗೆದು ಹೋದಾಗ ಸನ್ನಿಹಿತ ನಮ್ಮ ಕೂಡಲು ಅಲ್ಲೇ ಕೂಡಲ ಸಂಗಮ ದೇವ ಅದಾನು. ಅದಕ್ಕೆ ಅಹಂಕಾರದ ಹೆಂಟೆ ಏನೈತಿಲ್ಲ, ನಾನು, ನನ್ನದು, ಶ್ರೀಮಂತಿಕೆ ಏನೇ ಆಗಬೇಕು, ಸ್ವಾಭಿಮಾನ ಇರಲಿ ಬೇಡನ ಇಲ್ಲ. ಅದರ ಅತಿಯಾದ ಅಹಂಕಾರ, ಅತಿಯಾದ ಅಟ್ಯಾಚ್ಮೆಂಟ ಇವೆಲ್ಲ ತೆಗೆದೊಗಿಬೇಕು. ಸಂಸಾರ ಹೆಂಟಿ ಹೊಡಿದು. ಹೆಂಟಿ ಹೊಡೆದ ಮ್ಯಾಗ ಏನು ಮಾಡಬೇಕು? ಭೂಮಿ ಹದ ಆಯ್ತು. ಅಲ್ಲಿ ಹೆಂಗೆ ರೆಂಟೆ ಕುಂಟೆಯಿಂದ ಭೂಮಿಯನ್ನು ಹದ ಮಾಡಿದ್ವಲ್ಲ, ಈಗ ಇಲ್ಲೇ ಸಂಸಾರ ಹೆಂಟಿ ಹೊಡೆದಿವಿ ನಾವು. ಅಂದ್ರೆ ಅಹಂಕಾರ ತೆಗೆದು ಹಾಕಿದ್ದೀವಿ, ಕಾಮ, ಕ್ರೋಧ, ಮದ, ಮತ್ಸರಗಳನ್ನು ತೆಗೆದು ಹಾಕಿದ್ದೀವಿ, ಅರಿಷಡ್ ವೈದಿಗಳನ್ನು ಸುಟ್ಟು ಹಾಕಿದ್ದೀವಿ, ಅಷ್ಟಮದಗಳನ್ನು ತೆಗೆದು ಹಾಕಿದ್ದೀವಿ. ಎಲ್ಲ ಏನೇನು ಒಳಗೆ ಅವಗುಣಗಳದಾವಲ್ಲ, ಅದು ಯಾರ್ಯಾರ ಒಳಗೆ ಏನೇನು ಅವಗುಣದ ಅವರಿಗೆ ಗೊತ್ತು, ಮತ್ತೊಬ್ರಿಗೆ ಗೊತ್ತಾಗಂಗಿಲ್ಲ. ನನ್ನಲ್ಲಿ ಯಾವ ರೀತಿ ಅಹಂಕಾರ ಐತಿ ನಿಮಗೆ ಗೊತ್ತಾಗಂಗಿಲ್ಲ. ಒಳಗೆ ಹೇಳ್ತಿರ್ತೈತೆ ಅದು. ಆ ಒಳಗಿನ ಹೆಂಟಿ ಹೊಡಿಬೇಕು. ಇದು ಹೆಂಟಿ ಹೊಡೆದಿವಿ. ಹೆಂಟಿ ಹೊಡೆದ ಮ್ಯಾಗ ಏನು ಮಾಡ್ಬೇಕು? ಈಗ ಭೂಮಿ ಹದ ಆತಲ್ಲ, ಬೀಜ ಹಾಕ್ಬೇಕಲ್ಲ. ಬೀಜ ಹಾಕ್ಬೇಕು. ಯಾವ ಬೀಜ ಹೇಳಿದ್ರಂದ್ರೆ, ಬಗೆದು ಬಿತ್ತಿದೇನಯ್ಯ ಬ್ರಹ್ಮ ಬೀಜವ. ಬ್ರಹ್ಮ ಬೀಜ, ಬ್ರಹ್ಮ ಬೀಲೆ ವಿಶಾಲತೆ ಸಂಕೇತ. ಇದು ಬ್ರಹ್ಮ ಅಂದ್ರೆ ವಿಶಾಲತೆ. ಅಲ್ಲಿ ವಿಷ್ಣು ಬ್ರಹ್ಮ ಅವರಲ್ಲಿ ಪೌರಾಣಿಕ ಬ್ರಹ್ಮ ಅಲ್ಲ. ಬ್ರಹ್ಮ ಅಂತಂದ್ರೆ ವಿಶಾಲತೆ ಸಂಕೇತ. ಸಂಕುಚಿತತೆಯನ್ನು ತೆಗೆದು ವಿಶಾಲತೆಯನ್ನು ಬಿತ್ತುದು. ನಾನು ಅಂದ್ರೆ ಪರತತ್ವದ ಬೀಜವನ್ನು ಬಿತ್ತಬೇಕು. ಯಾಕಂದ್ರೆ ಪರತತ್ವದ ಬೆಳೆಯನ್ನು ಬೆಳಿಬೇಕಾಗಿತ್ತಲ್ಲ,
ಏನು ಬಿತ್ತುತ್ತೀವಲ್ಲ ಅದನ್ನೇ ಬೆಳಿತೀವಲ್ಲ. ಆಸ್ ಯು ಸೋ ಸೋಶಿಯಲ್ ರೀಪ್, ಏನು ಬಿತ್ತುತ್ತೀವೋ ಅದನ್ನೇ ಬೆಳಿತೀವಿ ನಾವು. ಆಗಲೇ ನಮ್ಮ ಇಲ್ಲಿ ಕುಮಾರಿ ಸಣ್ಣ ಚಿಕ್ಕ ಮಕ್ಕಳ ಹಾಡ ಹಾಡಿದ್ರು ಒಂದು, ಏನು ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನುತುಪ್ಪವ ಹೊಯ್ದಡೆಯು ಕಹಿ ಆಗುವುದಲ್ಲದೆ ಸಿಹಿ ಆಗಬಲ್ಲುದೇ ಕೂಡಲ ಸಂಗಮದೇ. ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಸಿಗ್ತೈತೆ ನಮಗೆ? ಸಿಗಂಗಿಲ್ಲ. ಅದಕ್ಕೆ ನಾವು ಪರತತ್ವದ ಬೆಳೆಯನ್ನು ಬೆಳಿಬೇಕಾಗೈತೆ ಅಂದ್ರೆ ಯಾವ ಬೀಜ ಬಿತ್ತಬೇಕು? ಪರತತ್ವದ ಬೀಜನ ಬಿತ್ತಬೇಕಲ್ಲ. ನಾನು ಸಚ್ಚಿತ್ ಆನಂದ ಸ್ವರೂಪ ಅನ್ನುವಂಥ ಬೀಜ ಬಿತ್ತಬೇಕು. ಅದನ್ನು ತಿಳ್ಕೋಬೇಕು, ಅರಿವಿನಿಂದ ತಿಳ್ಕೋಬೇಕು. ನಾನು ಆ ಪರಮಾತ್ಮ ಭಿನ್ನ ಅಲ್ಲ, ನನ್ನಲ್ಲಿ ಆ ಪರಮಾತ್ಮನ ಅಂಶದ, ನಾನು ಪರಮಾತ್ಮನ ಅಂಶದ ನನ್ನಲ್ಲಿ ಅನ್ನುವಂಥ ಅರಿವಿನ ಬೀಜ ಒಳಗೆ ನಾವು ತಗೋಬೇಕು. ಇಲ್ಲಂದ್ರೆ ಅದು ಪರಮಾನಂದ ಸಿಗುವುದಿಲ್ಲ. ಸೊ ಏನು ಬಿತ್ತುತ್ತೀವೋ ಅದನ್ನೇ ಬೆಳಿತೀವಿ. ಅದಕ್ಕೆ ಅಲ್ಲಮ್ಮ ಹೇಳಿದಲ್ಲ, ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನ್ನೇ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ತತ್ವ ತಿಳ್ಕೊಬೇಕಾದ್ರೆ ಬಯಲದ ತತ್ವದ ಬೀಜನ ಬಿತ್ತಬೇಕಲ್ಲ. ಆ ಶರಣರೆಲ್ಲ ಬಯಲ ತತ್ವದ ಬೀಜವನ್ನು ಬಿತ್ತರು ಬಯಲಾಗಿರ್ಬೋದು. ಹಂಗೆ ನಾವು ನಮ್ಮ ನಿಜ ಸ್ವರೂಪದ ಬೀಜವನ್ನು ನಮಗೆ ಬಿತ್ತಬೇಕು. ಇದು ಮೂರನೇದು. ಬೀಜ ಬಿತ್ತಿದೆ. ಬೀಜ ಬಿತ್ತಿದ ಮ್ಯಾಗ ಏನು ಮಾಡ್ಬೇಕೀಗ? ನೀರು. ಇಲ್ಲಿ ಏನು ಹೇಳಿದಾರಂದ್ರೆ, ನೀರು ಹಾಕೋದು ಒಂದಿಟ್ಟು ಯೋಗದ ಜಲ ಹೇಳ್ತಾರೆ. ಇಲ್ಲಿ ಯೋಗ ಇದೆ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಸುಮ್ನ ನಾಳದಿಂದ ಉದಕವ ತಿದ್ದಿ. ಸುಸುಮ್ನ ನಾಳದಿಂದ ಉದಕವ ತಿದ್ದಿ. ಅಖಂಡ ಮಂಡಲವೆಂಬ ಬಾವಿ, ಈ ಶರೀರ ಅಂತರಂಗನ ಒಂದು ಬಾವಿ. ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ. ಪವನ ಅಂದ್ರೆ ಪ್ರಾಣವಾಯು. ಈ ಪ್ರಾಣವಾಯುವನ್ನು ಗಡಗಡೆ ರಾಟಾಳ ಅಂದ್ರೆ ಗಡಗಡೆ ಮಾಡ್ಕೋರಿ, ನೀರು ಜಗ್ಗಿ ಹಾಕಿರಿ. ಮಟ್ಟಿ ಬಾರಿ ನೀರು ಜಗ್ಗಿ ಹಾಕ್ತಿದ್ರವ, ಈಗೆಲ್ಲ ಮಷಿನ್. ಈ ಪವನದ ಮೂಲಕ ಅಂದ್ರೆ ಈ ಪ್ರಾಣವಾಯುದ ಮೂಲಕ ಇಲ್ಲಿ ಧ್ಯಾನ ಐತಿ, ಯೋಗ ಐತಿ, ಶಿವಯೋಗ ಐತಿ. ನಾವು ಪ್ರಾಣವಾಯುವನ್ನು ಇಲ್ಲಿ ಏನೈತೆ ಅಂದ್ರೆ ಕುಂಡಲಿನಿ ಯೋಗ ಅಂತಾರೆ. ಅದೊಂದಿಷ್ಟು ಆದರೂ ಒಂದು ಸಂಕ್ಷಿಪ್ತದೊಳಗೆ ಹೇಳೋದಂದ್ರೆ ಸುಸುಮ್ನ ನಾಳ ಅಂತ ಒಂದು ಶಬ್ದ ಬರ್ತಿದೆ. ನಮ್ಮ ದೇಹದೊಳಗೆ 72,000 ನಾಡಿಗಳು. ಅದರೊಳಗೆ ವಿಶೇಷವಾದದ್ದಂದ್ರೆ ಸುಸುಮ್ನ ನಾಡಿ, ಆಮೇಲೆ ಇಡಾನಾಡಿ, ಪಿಂಗಳ ನಾಡಿ. ಸುಸುಮ್ನ ನಾಡಿ ಏನೈತಲ್ಲ ಬೆನ್ನು ಹುರಿ ಮೂಲಕ ಇರ್ತದೆ. ಎಡಗಡೆ ಪಿಂಗಳ ನಾಡಿ, ಬಲಗಡೆ ಇಡಾನಾಡಿ ಇರ್ತದೆ. ಹೆಂಗೆ ನಾಡಿಗಳದಾವಲ್ಲ ಅದೇ ರೀತಿ ಚಕ್ರಗಳದಾವ ನಮ್ಮಲ್ಲಿ. ಸೂಕ್ಷ್ಮ ಶಕ್ತಿಯ ಕೇಂದ್ರಗಳದಾವ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಆಮೇಲೆ ಹಿಂದ್ಗಡೆ ಶಿಖಾಚಕ್ರ, ಪಶ್ಚಿಮ ಚಕ್ರ, ಹಿಂಗೆ ಚಕ್ರಗಳು, ಸಹಸ್ರಾರ ಚಕ್ರ ನೆತ್ತಿಯಲ್ಲಿ. ನಾವು ಪ್ರಾಣವಾಯುವನ್ನು ಮೇಲಕ್ಕೆ ಮನಸ್ಸನ್ನು ಪ್ರಾಣವಾಯುದ ಮೂಲಕ ಅಥವಾ ಈ ಪ್ರಾಣಶಕ್ತಿಯನ್ನು ಮೇಲಕ್ಕೆ ಊರ್ಧ್ವಮುಖವಾಗಿ ಹರಿಸಿದಾಗ, ಶಿವಯೋಗದ ಮೂಲಕರೇ ಮಾಡ್ರಿ ಅಥವಾ ಧ್ಯಾನದ ಮೂಲಕರೇ ಮಾಡ್ರಿ, ಪ್ರಾಣವಾಯುವನ್ನು ಮತ್ತು ಮನಸ್ಸನ್ನು ಮ್ಯಾಲ ತಗೊಂಡಂಗೆ ಪ್ರತಿಯೊಂದು ಚಕ್ರದೊಳಗೆ ಅದು ನಿಂತುಕೊಂಡು ಹೋದಾಗ ಆ ಚಕ್ರಗಳು ಜಾಗೃತ ಆಗ್ತವೆ. ಜಾಗೃತ ಆಗಿ ಈ ಸಹಸ್ರಾರ ಚಕ್ರಕ್ಕೆ ಬಂದಾಗ ಪರಮಾನಂದದ ಅನುಭವ ಆಗ್ತೈತಿ. ಇದು ಯೋಗದ ಜಲ. ಯೋಗದ ನೀರು ಹಾಕಬೇಕಂತ ಹೇಳಿದ್ರು. ಪ್ರತಿನಿತ್ಯ ನಾವು ಏನು ಮಾಡಬೇಕು? ಶಿವಯೋಗ ಮಾಡಬೇಕು. ಪ್ರತಿನಿತ್ಯ ನಾವು ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಕಡಿಗೆ ಒಂದು 5-10 ನಿಮಿಷ ಎಲ್ಲ ಬಿಟ್ಕೊಂಡು, ಎಲ್ಲ ಬಿಡೋದು 5-10 ನಿಮಿಷ ಸುಮ್ಮನೆ ಒಂದು ಧ್ಯಾನ ಮಾಡೋದು, ಶಿವಯೋಗ ಮಾಡೋದು. ಎಲ್ಲವನ್ನು ಮರಿತು. ಅದು ಎಲ್ಲವನ್ನು ಮರಿತಂದ್ರೆ ಅದಕ್ಕೆ ಹೊಲದಾಗ ಇರ್ತೈತಿ, ಮನೆಯಾಗ ಇರ್ತೈತಿ. ಒಂದು 10 ನಿಮಿಷ ಸುಮ್ಮ ಕುಂದ್ರಾಗ್ತೀವಿ. ಅದ ಯೋಗ. ಯೋಗದ ಜಲ ಹಾಕಿದವರು ಪರಮಾನಂದದ ಉಂಟಾಗ್ತೈತಿ. ಈ ಪರಮಾನಂದದ ಜಲ ಹಾಕಿದೀವಲ್ಲ, ಆನಂತರ ಏನಾಗ್ತೈತಿ? ಅದು ಬೀಜ ಅಂಕುರಿಸಲಾಗ್ತದೆ. ದಿನ ಯೋಗ ಮಾಡೋದ್ರಿಂದ, ದಿನ ಶಿವಯೋಗ ಮಾಡೋದ್ರಿಂದ ಏನು ಪರತತ್ವದ ಬೀಜ ಇಲ್ಲ ಅಂಕುರಿಸಲಾಕತ್ತೈತಿ. ಅಂಕುರಿಸಿ ಏನು ಮಾಡ್ತೈತಿ? ಬೆಳಿಲಾಕತ್ತೈತಿ. ಬೆಳೆದ ಮ್ಯಾಗ ಮುಂದೆ ಏನು ಹೇಳಿದಾರಂದ್ರೆ, ಈ ಯೋಗದ ನೀರು ಹಾಕಿದ ಮ್ಯಾಗ ಬೇಲಿ ಹಚ್ಚೋದು ಹೇಳ್ತಾರೆ. ನೀವು ಹಂಗೆ ಬಿಟ್ರೆ ದನಗಳು ಇದೇನೋ ದೂರ ಐತಿ ಮೇಲೆ ಸಿಟಿ ಲೆವೆಲ್ದೊಳಗೆ ಏನು ಮಾಡ್ತವೆ? ದನಗಳು ಬಂದು ಎಲ್ಲ ತಿಂದು ಹಾಕ್ತವೆ. ಸಿಟಿ ಲೆವೆಲ್ದ ಜನರು ಭಾಳ ಎಚ್ಚರಬೇಕು. ಯಾಕಂದ್ರೆ ಇಲ್ಲಿ ಒಂದಿಷ್ಟು ವಾತಾವರಣ ಚಲೋ ಅಲ್ಲ. ಅಲ್ಲೇ ದನಗಳು, ಪಶುಗಳು ಬಂದು ಎಲ್ಲ ಬೆಳಿ ತಿಂದು ಹಾಕ್ತಾವಲ್ಲ, ಅದಕ್ಕೆ ಒಂದಿಟ್ಟು ಬೇಲಿ ಹಚ್ಚಬೇಕಲ್ಲ. ಎಂಥ ಬೇಲಿ ಹೇಳಿದಾರಂದ್ರೆ, ಸಮತೆ ಸೈರನ ಎಂಬ ಬೇಲಿಯ ಹಾಕಿ. ಯಾಕೆ ಬೇಲಿ ಹಾಕಬೇಕಂದ್ರೆ ಪಂಚ ಪಶುಗಳು ಅಂತ ಹೇಳ್ತಾರೆ. ಯಾವುವು?
ಪಂಚ ಇಂದ್ರಿಯಗಳ ಮೂಲಕ ಇರುವಂಥ ಪಂಚ ವಿಷಯಗಳೇನದಾವ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ಏನು ವಿಷಯಗಳದಾವಲ್ಲ, ಆ ಬೆಳೆಯನ್ನು ಯಾವಾಗ ತಿಂದು ಹಾಕಲಿ ಅಂತ ಹೊಂಚು ಹಾಕ್ತಿರ್ತಾವೆ. ಇವನು ಯಾವ ಅಂಗಡಿಗೆ ಒಯ್ಲಿ, ಇವನು ಯಾಕಡೆ ಒಯ್ಲಿ ಅಂತ ಹೊಂಚು ಹಾಕ್ತಿರ್ತಾವಲ್ಲ, ಬೆಳೆ ಯಾವಾಗ ತಿಂದು ಹಾಕ್ಲಿ ಇದನ್ನ. ಇವೇನೋ ಒಂದಿಟ್ಟು ಬೇರೆ ಲೈನ್